ಪ್ರಭಾವ ಪದ್ಧತಿಯ 27ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 57ನೇ ಶ್ಲೋಕದಲ್ಲಿ ಪಾದುಕಾದೇವಿಗೂ ಪುರುಷಾರ್ಥಗಳಿಗೂ ಇರುವ ಸಂಬಂಧವನ್ನ ಹೇಳ್ತಾರೆ ದೇಶಿಕರು. ಶ್ಲೋಕ ನೋಡೋಣ. ಕನಕ ಸರಿದನೂಪೆ ಕಲ್ಪವೃಕ್ಷಸ್ಯ ಭೂಷ್ಣೋಃ ಪದಕಿಸಲಯ ಲಗ್ನ ಪಾದುಕೆ ಮಂಜರಿ ತ್ವಂ ಪರಿಣತಿ ಮಧುರಾಣಾಂ ಯಾ ಫಲಾನಾಂ ಸವಿತ್ರಿ ವಹಸಿ ನಿಗಮ ವೃಂದೈ ಸಂಪದಂ ಷಟ್ಪದಾನಾಂ. ಪಾದುಕೆ, ಹೇ ಪಾದುಕೆಯೇ, ತ್ವಂ ಕನಕ ಸರಿತ್, ನೀನು ಕಾವೇರಿಯ, ಅನೂಪೆ ಜಲದ ತೀರದಲ್ಲಿ, ಅಂದರೆ ಶ್ರೀರಂಗದಲ್ಲಿ, ಭೂಷ್ಣೋಹೋ ವೃದ್ಧಿಗಾಗಿ ನಿಂತಿರುವ, ಕಲ್ಪವೃಕ್ಷಸ್ಯ ಭಗವಂತನೆಂಬ ಕಲ್ಪವೃಕ್ಷದ, ಪದಕಿಸಲಯ ಪಾದವಾದ ಉಗುರಿನಲ್ಲಿ, ಲಗ್ನ ಸಂಬಂಧಪಟ್ಟಿರುವ, ಮಂಜರಿ ಹೂದೋಟವಾಗಿದ್ದೀಯೇ. ಪರಿಣತಿ ಮಧುರಾಣಾಂ ಕಡೆಯಲ್ಲಿ ರುಚಿಯಾದ, ಫಲಾನಾಂ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಹಣ್ಣುಗಳನ್ನು, ಅಂದರೆ ಪ್ರಯೋಜನಗಳನ್ನು, ಸವಿತ್ರಿ ಉಂಟು ಮಾಡುವ, ಯಾವ ನೀನು, ನಿಗಮ ವೃಂದೈಹಿ ವೇದಗಳ ಸಮೂಹದಿಂದ, ಷಟ್ಪದಾನಾಂ ದುಂಬಿಗಳ, ಸಂಪದಂ ವಹಸಿ ಸಮೃದ್ಧಿಯನ್ನ ವಹಿಸುತ್ತೀಯೇ. ಹೇ ಪಾದುಕಾದೇವಿಯೇ, ಕಾವೇರಿ ನದಿ ತೀರದಲ್ಲಿ ಶ್ರೀರಂಗನಾಥನಾಗಿ ಭಗವಂತ ಆವಿರ್ಭವಿಸಿದ್ದಾನೆ. ಅವನ ಬಳಿ ಬರುವ ಅವನ ಭಕ್ತರು ಕೇಳಿದ್ದನ್ನೆಲ್ಲ ಕೊಡುವ ಅವನು ಕಲ್ಪವೃಕ್ಷದ ಹಾಗಿದ್ದಾನೆ. ಅವನ ಅತಿ ಮೃದುವಾದ ಕೆಂಪಾದ ಪಾದವನ್ನ ನೋಡಿದರೆ ಆ ಕಲ್ಪವೃಕ್ಷದ ಚಿಗುರಿನಂತಿದೆ. ಆ ಪಾದದಲ್ಲಿ ಸಂಬಂಧ ಹೊಂದಿದ ನಿನ್ನನ್ನು ನೋಡಿದರೆ ಚಿಗುರಿನ ಸಮೀಪವಿರುವ ಹೂವಿನ ಗೊಂಚಲಾಗಿರುವೆ. ಈ ಹೂವಿನಲ್ಲಿ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷವೆಂಬ 4 ಹಣ್ಣುಗಳು ಉಂಟಾಗಿದೆ. ಪಾದುಕೆಯಿಂದ ಉಂಟಾದ ಈ ಚತುರ್ವಿಧ ಪುರುಷಾರ್ಥಗಳು ಕೆಟ್ಟದನ್ನು ಕೊಡುವುದಿಲ್ಲ, ಒಳ್ಳೆಯದನ್ನೇ ತರುತ್ತದೆ. ನಿನ್ನ ಬಗ್ಗೆ ಹೇಳುವ ವೇದಗಳನ್ನು ನೋಡಿದರೆ ಹೂವಿನ ಸಾರವನ್ನ ಅರಿತು ಹೀರಿದ ದುಂಬಿಗಳಂತಿವೆ ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.